ಕೋರ್ಟ್ನಲ್ಲಿ ಸ್ಟ್ಯಾಂಡ್ ಆಗ್ತಾ ಇಲ್ಲ ಅನ್ನೋದು ನಮ್ಗೆ ಗೊತ್ತದ. ಜನರಿಗೆ ಮುಟ್ಟಿಸೋಲ್ಲಿ ಪ್ರಯತ್ನ ಸಾಕಷ್ಟು ಮಾಡಿದ್ದಾರೆ, ಆದರೂ ಯಾಕೋ ಈ ಸಲ ಯಶಸ್ವಿ ಆಗಲಿಲ್ಲ. RJD ತೇಜಸ್ವಿ ಯಾದವ್ ಆಗಿರ್ಬೋದು, ಅಲ್ಲಿಯ ನಮ್ಮ ಪ್ರಶಾಂತ್ ಕಿಶೋರ್ ಅವರಾಗಿರ್ಬೋದು, ಜೊತೆಗೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಎಲ್ಲ ಒಂದಷ್ಟು ಜೋರ್ದಾರ್ ಅಂತ ಹೋರಾಟವನ್ನು ಮಾಡಿದರು. ಬಹಳ ದಿನಗಳಿಂದ ಹೋರಾಟ ಮಾಡ್ತಾ ಬಂದಿದ್ದರಲ್ಲೇ. ಆದರೂ ಯಾಕೋ ಏನು ಜನ ಇವ್ರ ಕಡೆ ನೋಡಲಿಲ್ವೋ, ಜನ ನೋಡೋದಂಥ ವಾತಾವರಣ ನಿರ್ಮಾಣ ಆಗಿತ್ತು ಅದು ಮಾತ್ಮೇಲೆ. ಬಟ್ ಜನರ ಹಕ್ಕನ್ನು ಇವ್ರು ಕಸಿದುಕೊಂಡ್ರು. ಯಾಕಂದ್ರೆ ಮಹಾಚೌರಿ ಅಭಿಯಾನ ನಿರಂತರ ನಡೆದದು. ಯಾವ ರೀತಿ ಆಯಿತು ಏನು, ಅದರಲ್ಲೂ ಈ ಇಲೆಕ್ಷನ್ ಕಮಿಷನ್ ಮೇಲೆ ಎಲ್ಲರೂ ಸಂಶಯಕ್ಕನ್ನು ಇವತ್ತು ಸಾಕಷ್ಟು ಅದ. ಆದ್ರೆ ಅಧಿಕಾರ ಇಲ್ಲ ಇವತ್ತು, NDAಕಿನ ಹೋಗಿಬಿಡ್ತು ಅನ್ನೋದು ಅಷ್ಟೇ ಗಮನಾರ್ಹದ. ಹೀಗಾಗಿ ಇಂಡಿಯಾ ಗಠಬಂಧನ ಮುಂದೆ ಏನಿದ್ರದ್ದು ಅಂತ. ಯಾಕಂದ್ರೆ ಇಲ್ಲಿಯ ಒಂದು ರಿಸಲ್ಟ್ ಏನದಪ್ಪ ಅಂದರೆ ಇಡೀ ದೇಶದ ರಿಸಲ್ಟಿಗೆ ಒಂದು ಸಾಕ್ಷಿ ಹಾದಿ ಆಗುವಂಥದ್ದು. ಈ ಮುಂಬರುವ ದಿನಗಳಲ್ಲಿ ವೆಸ್ಟ್ ಬೆಂಗಾಲ್ ಅದು ಚುನಾವಣೆ ಇಲ್ಲದ. ವೆಸ್ಟ್ ಬೆಂಗಾಲ್ ಹಾಗಾದ್ರೆ ನಮ್ಮ ಇವತ್ತಿನ ರಿಸಲ್ಟ್ ನೋಡಿದ್ರೆ ಅಲ್ಲಿ ಮತ್ತಲ್ಲೂ ಏನಪ್ಪ ಅಂದರೆ SIR ಆಗುವಂಥದ್ದು, ಸ್ಪೆಷಲ್ ಇನ್ವೆಸ್ಟಿಗೇಷನ್ ಮಾಡಿದ್ರಿಂದ ಆ ನೆಲೆಯಲ್ಲೇ ಅಲ್ಲೂ ಈಗ ನಡೆಯುವಂಥದ್ದು. ಇದರಿಂದಾಗಿ ಅಲ್ಲಿ ಅನೇಕ ಮತದಾರರಿಗೆ ಪೆಟ್ಟು ಬೀಳುವಂಥ ಸಾಧ್ಯತೆಗಳಿದ್ದಾವೆ. ಅಲ್ಲೂ ಇಂಥದ್ದು ಆಗ್ಬೋದಾ ಏನೋ ಜಾದು, ಇದು ಚಟಪಟಿಕೆ ಭಯ ಇಂಡಿಯಾ ಗಠಬಂಧನಲ್ಲಿ ಶುರು ಆಗಿಬಿಟ್ಟದ. ಯಾಕಂದರೆ ಮಮತಾ ಬ್ಯಾನರ್ಜಿ ಇವತ್ತು ಏನೋ ಆರೋಪ ಮಾಡಲಿ ಅವರು, ಎಲ್ಲ ಹಾಗೆ ಮಾಡಿದರು ಹೀಗೆ ಮಾಡಿದರು, ಮೋದಿಯವರು ಅವರು ಕೆಡಿಸಿದ್ರು ಮಾತಾಡ್ತಾರೆ. ಆದರೆ ಇವತ್ತು ಎಲ್ಲ ಸತ್ಯನ ಸುಳ್ಳಿನಲ್ಲ. ಇವತ್ತು ಎಲೆಕ್ಷನ್ ಕಮಿಷನ್ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲದ, ಏನು ಬೇಕಾದ ಆಟ ಮಾಡ್ತಾ ಇರ್ತದ. ಅಂದಾಗ ಇದನ್ನು ಹೆಂಗೆ ಇವರು ಎದುರಿಸ್ತಾರಂತ. ಈಗ ವೆಸ್ಟ್ ಬೆಂಗಾಲಲ್ಲೇ